ದೇವರ ನಾಡಿಗೆ ಮತ್ತೆ ಮತ್ತೆ ಜಲಕಂಟಕ ಇದೀಗ ಎದುರಾಗ್ತಾ ಇದೆ. ಎದೆ ಜಲ್ಲೆನಿಸುವಂತಿದೆ ಭೀಕರ ದೃಶ್ಯ. ಸಿಸಿಟಿವಿಯಲ್ಲಿ ಭೂಕುಸಿತದ ಭೀಕರ ದೃಶ್ಯ ಈಗ ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ. ದೇವರ ನಾಡಿಗೆ ಮತ್ತೆ ಮತ್ತೆ ಜಲಕಂಟಕ ಎದುರಾಗ್ತಾ ಇರುವಂತದ್ದು. ಎದೆ ಜಲ್ಲೆನಿಸುವಂತಿದೆ ಭೀಕರ ದೃಶ್ಯ. ಸಿಸಿಟಿವಿಯಲ್ಲಿ ಭೂಕುಸಿತದ ಭೀಕರ ದೃಶ್ಯ ಈಗ ಸೆರೆಯಾಗಿದೆ. ಈ ಕುರಿತು ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಈಗ ಲಭ್ಯ ಆಗಿರುವಂತದ್ದು. ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದ ಜನರು. ವಯನಾಡು ಭೂಕುಸಿತದ ರಣಭೀಕರ ದೃಶ್ಯ ಇದು. ಅಲೆಯಂತೆ ಉಕ್ಕಿ ಬಂತು ಅಪಾರ ಪ್ರಮಾಣದ ಕೆಸರು. ಕಾರ್ ಜೀಪ್ ಸಮೇತ ಕೊಚ್ಚಿ ಹೋದ ಜನರು. ಮಣ್ಣು ಕೊಚ್ಚಿ ಹೋಗಿ ಬಂದ ಭಯಾನಕ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ದೇವರ ನಾಡಿಗೆ ಮತ್ತೆ ಮತ್ತೆ ಇದೀಗ ಜಲಕಂಟಕ ಎದುರಾಗ್ತಾ ಇರುವಂತದ್ದು. ಎದೆ ಜಲ್ಲೆನಿಸುವಂತಿದೆ ಭೀಕರ ರಣಭೀಕರ ದೃಶ್ಯ. ಅಶ್ವವೇಗ ನ್ಯೂಸ್ನಲ್ಲಿ ಈ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಲಭ್ಯ ಆಗಿದೆ. ಸಿಸಿಟಿವಿಯಲ್ಲಿ ಭೂಕುಸಿತದ ದೃಶ್ಯ ಈಗ ಸೆರೆಯಾಗಿದೆ. ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದ ಜನ. ವಯನಾಡು ಭೂಕುಸಿತದ ರಣಭೀಕರ ದೃಶ್ಯ ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಲೆಯಂತೆ ಉಕ್ಕಿ ಬಂತು ಅಪಾರ ಪ್ರಮಾಣದ ಕೆಸರು. ಕಾರು ಜೀಪು ಎಲ್ಲವನ್ನ ಕೊಚ್ಚಿಕೊಂಡು ಹೋಗಿರುವಂತದ್ದು. ಜನರು ಕೂಡ ಕೊಚ್ಚಿಕೊಂಡು ಹೋಗಿದ್ದಾರೆ. ಮಣ್ಣು ಕೊಚ್ಚಿ ಬಂದಂತಹ ಭಯಾನಕ ದೃಶ್ಯ ಇದೀಗ ವೈರಲ್ ಆಗ್ತಾ ಇದೆ. ದೇವರ ನಾಡಿಗೆ ಮತ್ತೆ ಮತ್ತೆ ಜಲಕಂಟಕ ಎದುರಾಗ್ತಾ ಇರುವಂತದ್ದು. ನೋಡಿ ಯಾವ ಪ್ರಮಾಣದಲ್ಲಿ ಒಂದೇ ಸಮನೆ ರಭಸಕ್ಕೆ ವೇಗವಾಗಿ ಬಂದಿರುವಂತದ್ದು ಕೆಸರು. ಸಿಸಿಟಿವಿಯಲ್ಲಿ ಭೂಕುಸಿತದ ಭೀಕರ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ಯಾವ ಮಟ್ಟಿಗೆ ನೋಡಿ ರಣಭೀಕರವಾಗಿ ಬರುವಂತಹ ಕೆಸರು. ಓಡ್ತಾ ಇದ್ದಾನೆ, ಓಡ್ತಾ ಓಡ್ತಾ ಬಂದಂತಹ ವ್ಯಕ್ತಿ ಕೂಡ ಪಾಪ ಅಲ್ಲೇ ಕುಸಿದು ಬಿದ್ದು ಹೋಗ್ಬಿಡ್ತಾನೆ. ಕಾರು ಜೀಪು, ಅಲ್ಲಿದ್ದಂತಹ ವ್ಯಾನು, ಟ್ಯಾಂಕರ್ ಅನ್ಸುತ್ತೆ, ಆ ಟ್ಯಾಂಕರ್ ಕೂಡ ಎಳೆದುಕೊಂಡು ಬಂದಿದೆ. ಅಷ್ಟು ರಭಸವಾಗಿರುವಂತಹ ಕೆಸರು ಈಗ ಬಂದಿರುವಂಥದ್ದು. ಕೊಚ್ಚಿ ಹೋಗಿದ್ದಾರೆ ಜನರು ಕೂಡ. ಇದೀಗ ಕೇರಳದ ವಯನಾಡ್ನಲ್ಲಿ ಒಂದು ದೃಶ್ಯ ಕಂಡು ಬಂದಿರುವಂಥದ್ದು. ರಣ ಮಳೆಗೆ ಈಗ ವಯನಾಡು ತತ್ತರಿಸ್ತಾ ಇದೆ. ಈ ಬೆನ್ನಲ್ಲೇ ಯಾವ ರೀತಿಯಾಗಿ ಕೆಸರು ಭಾರಿ ಪ್ರಮಾಣದಲ್ಲಿ ಬರ್ತಾ ಇದೆ ನೋಡಿ. ಯಾವ ಮಟ್ಟಕ್ಕೆ ಅಂತಂದ್ರೆ ಹೇಳೋದಕ್ಕೂ ಕೂಡ ಆಗಲ್ಲ. ಓಡಿ ಓಡಿ ಅಂತಿದ್ದಾರೆ. ಓಡೋ ಅಷ್ಟರಲ್ಲೇ ಆ ಒಂದು ಕೆಸರು ಭಾರಿ ಪ್ರಮಾಣದಲ್ಲಿ ರಸ್ತೆಗೆ ಹರಿದು ಬರುತ್ತೆ. ರಸ್ತೆಯಲ್ಲಿ ನಿಂತಿದ್ದಂತಹ ಜೀಪು, ಬೈಕು, ಜೊತೆಗೆ ಟ್ಯಾಂಕರು, ಓಡ್ ಬರ್ತಾ ಇರುವಂತಹ ಮನುಷ್ಯರು ಕೂಡ ಅಲ್ಲೇ ಕುಸಿದು ಬೀಳ್ತಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ನೋಡಿ ಯಾವ ರೀತಿಯಾಗಿ ಬರ್ತಾ ಇದೆ ಈ ಒಂದು ಕೆಸರು. ನೋಡ್ತಾ ಇದ್ದಂತೆ ಬರ್ತಾ ಇರುವಂತಹ ಕೆಸರು ರಸ್ತೆ ಮೇಲೆ. ಟಾರ್ ರಸ್ತೆ ಅದು. ದೊಡ್ಡ ಪ್ರಮಾಣದಲ್ಲಿ ಬರುವಂತಹ ಕೆಸರು ಎಲ್ಲವನ್ನ ಕೂಡ ಕೊಚ್ಕೊಂಡು ಹೋಗುತ್ತೆ. ಇದೇ ಒಂದು ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥದ್ದು. ಭಯಾನಕ ದೃಶ್ಯ ಆಗಿದೆ. ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಎದೆ ಜಲ್ಲೆನಿಸುವಂತಹ ದೃಶ್ಯ ಇದು. ಒಂದು ಕ್ಷಣ ಯಾರೇ ಆದ್ರೂ ಕೂಡ ಎದೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ಅಲ್ಲಿದ್ದವ್ರು ಎಲ್ಲರೂ ಕೂಡ ಅಯ್ಯೋ ನಾವು ಬದುಕದ್ವಲ್ಲ ಅನ್ನುವಂಥ ಸಂತಸ ಆಗುತ್ತೆ. ಪಾಪ ನೋಡಿ ಅವ್ರು ಹೇಗೆ ಎದ್ರುಕೊಂಡು ಹೋಗ್ತಾರೆ ಅಂತ. ದಂಪತಿಗಳು ಇಬ್ರು ಇರ್ತಾರೆ ಅಲ್ಲಿ, ತಪ್ಪಿಸ್ಕೊಳ್ತಾರೆ. ನೋಡ್ತಾ ಇದ್ದಂತೆ ಒಳಗಡೆ ಓಡೋದಕ್ಕೆ ಪ್ರಯತ್ನ ಪಡ್ತಾರೆ, ಒಟ್ಟು ಆಗೋದಿಲ್ಲ. ಕೆಲವೊಂದಷ್ಟು ಮಂದಿ ಅಲ್ಲೇ ಕುಸಿದು ಬೀಳ್ತಾರೆ. ಒಬ್ಬ ವ್ಯಕ್ತಿ ಆ ಮಣ್ಣಿನ ಅಡಿಯಲ್ಲಿ ಬೀಳ್ತಾನೆ. ಆತನನ್ನು ಕೂಡ ಕೊಚ್ಕೊಂಡು ಹೋಗುತ್ತೆ. ಜನರನ್ನು ಕೂಡ ಕೊಚ್ಕೊಂಡು ಹೋಗುವಂಥ ರಣಭೀಕರ ದೃಶ್ಯ ಇದು. ಅಶ್ವವೇಗಕ್ಕೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ವಯನಾಡ್ನಲ್ಲಿ ಈ ಒಂದು ಭೀಕರ ಸಂಭವಿಸಿರುವಂಥದ್ದು. ಭಾರಿ ಪ್ರಮಾಣದಲ್ಲಿ ಕುಸಿದಿರುವಂಥದ್ದು. ಎದೆ ಜಲ್ಲೆನಿಸುವಂತಹ ದೃಶ್ಯ ಇದು
CCTVಯಲ್ಲಿ ಸೆರೆಯಾಗಿರುವಂಥದ್ದು. ದೇವರನಾಡಿನಲ್ಲಿ ಮತ್ತೆ ಮತ್ತೆ ಜಲಕಂಟಕ ಎದುರಾಗ್ತಾ ಇದೆ. ಎದೆ ಜಲ್ಲೆನಿಸುವಂತಹ ದೃಶ್ಯ ಇದೀಗ ಸಾಕ್ಷಿಯಾಗ್ತಾ ಇರುವಂಥದ್ದು. ಇಬ್ರು ಕೂಡ ಓಡೋಗ್ತಾ ಇರ್ತಾರೆ, ಹಿಂದೆ ಗಾಡಿ ರಿವರ್ಸ್ ತಗೊಳ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಬೇಗ ಬರುತ್ತೆ. ಮುಂದೆ ನಿಂತದ್ದಂತಹ ಟ್ಯಾಂಕರ್ ಅದು, ಆ ಟ್ಯಾಂಕರನ್ನು ಕೂಡ ಎಳ್ಕೊಂಡು ಬರುತ್ತೆ. ಅಷ್ಟರ ಪ್ರಮಾಣದಲ್ಲಿ ಇರುವಂತಹ ರಣಭೀಕರ ದೃಶ್ಯ ಇದು. ಕೆಸರು, ಗುಡ್ಡ ಕುಸಿತದ ಪ್ರಮಾಣವು ಅಥವಾ ಏನು, ಮಳೆ ಬಂದು ಈಗ ಆಲ್ರೆಡಿ ಕೇರಳದಲ್ಲಿ ಸಂಪೂರ್ಣವಾಗಿ ಕುಸಿತಾ ಇರುವಂಥದ್ದು ಬೆಟ್ಟ ಗುಡ್ಡಗಳು. ಈ ಬೆನ್ನಲ್ಲೇ ಇದೀಗ ಭಾರಿ ಪ್ರಮಾಣದಲ್ಲಿ ಕೆಸರು ಯಾವ ರೀತಿಯಾಗಿ ಅಲೆ ಉಕ್ಕಿ ಬರುತ್ತೆ. ಅಲ್ಲಿ ನದಿ ಇದೆಯೋ, ಸಮುದ್ರ ಇದೆಯೋ, ಏನಿದೆಯೋ ಗೊತ್ತಿಲ್ಲ, ಆದ್ರೆ ರಸ್ತೆ ಮೇಲೆ ಹೇಗೆ ಬಂದಿದೆ ನೋಡಿ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ದೂರ ಇದ್ದಂಥ ಒಂದು ಟ್ಯಾಂಕರ್ ಕೂಡ ರಭಸಕ್ಕೆ ಹಿಂದ್ಗಡೆ ಬರುವಂಥದ್ದು. ಎಷ್ಟು ಒಂದು ಟ್ಯಾಂಕರನ್ನು ಎಳೆಯೋದಕ್ಕೆ ಹರಸಾಹಸ ಮಾಡಬೇಕು. ಒಂದೇ ಒಂದು ಕೆಸರಿನ ಪ್ರಮಾಣ ಅಷ್ಟು ವೇಗವಾಗಿ ಟ್ಯಾಂಕರನ್ನು ಎಳೆದುಕೊಂಡು ಬಂದು ನಿಲ್ಲಿಸುತ್ತೆ. ಜೊತೆಗೆ ಅಲ್ಲೇನು ಇದ್ದಂತಹ ಸ್ಕೂಟರ್ಗಳಾಗಿರ್ಬೋದು, ಜೀಪ್ಗಳಾಗಿರ್ಬೋದು, ಎಲ್ಲವೂ ಕೂಡ ಕೊಚ್ಕೊಂಡು ಹೋಗುವಂಥದ್ದು ಕೆಸರಿನ ಪ್ರಮಾಣಕ್ಕೆ.